ಹಿಂದೂ ಸಂಘಟನೆಯ ಯುವಕರನ್ನು ವಿನಾಕಾರಣ ಬಂಧಿಸಲಾಗುತ್ತಿದೆ ಎಂದು ಆರೋಪಿಸಿ ಮಹಿಳೆಯರು ಪೊಲೀಸ್ ವಾಹನ ತಡೆಗಟ್ಟಿ ಯುವಕನನ್ನು ಬಿಡುಗಡೆಗೊಳಿಸಿರುವಂತಹ ಘಟನೆ ಹಿನ್ನೆಲೆ ಕಿಲ್ಲಾ ಪ್ರದೇಶದಲ್ಲಿ ಶಾಂತಿ ಸಭೆ ಜರುಗಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರ ನೇತೃತ್ವದಲ್ಲಿ ಮಾಜಿ ಶಾಸಕರಾದಂತಹ ವೀರಣ್ಣ ಚರಂತಿಮಠ, ಸಂಸದ ಪಿಸಿ ಗದ್ದಿಗೌಡರ್ ಅವರ ನೇತೃತ್ವದಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಪ್ರಮುಖವಾಗಿ ಚರಂತಿಮಠ ಅವರು ಮಾತನಾಡಿ, ಈ ಭಾಗದಲ್ಲಿ ಯುವಕರು ಏನಾದರೂ ತಪ್ಪು ಮಾಡದಲ್ಲಿ ನಮಗೆ ಮಾಹಿತಿ ನೀಡಿ, ಅವರನ್ನು ನಿಮ್ಮ ಪೊಲೀಸ್ ಠಾಣೆಗೆ ತಂದು ಬಿಡುತ್ತೇವೆ. ವಿನಾಕಾರಣ ಗೊಂದಲ ಸೃಷ್ಟಿಸಿ ಮತ್ತು ವಿವಾದಕ್ಕೆ ಕಾರಣವಾಗಬೇಡಿ ಎಂದು ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಸ್ಥಳೀಯ ಯುವಕರು ಮಾತನಾಡಿ, ಪೊಲೀಸರು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಸಲ್ಲಿಸಿದರು. ಮಾಜಿ ಶಾಸಕರಾದಂತಹ ವೀರಣ್ಣ ಚರಂತಿಮಠ ಮತ್ತು ಸಂಸದ ಪಿಸಿ ಗದ್ದಿಗೌಡರ್ ಏನಂತ ಮಾತನಾಡಿದ್ದಾರೆ ನೋಡಿ. ಸರಿ, ನಾನು ಇಲ್ಲಿ ಬಂದಿದೆ, ಗಣಪತಿ ಟೈಮಲ್ಲಿ ನಾನು ಪೂಜೆಗೆ ಬಂದಿದೆ, ಎಲ್ಲ ಬಂದಿದೆ, ಎಲೆಕ್ಷನ್ ಆಗಿ ಆಯಿತು. ಮತ್ತೆ ನಾವು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತೀವಿ. ಈ ಏರಿಯಾಲಿ ನಾನು ಇರ್ತೀನಿ, ತಮ್ಮೆಲ್ಲರಿಗೆ ಮಾತಾಡಿ ಹೋಗಿದ್ದೆ. ನಾನು ಈ ಇನ್ಸಿಡೆಂಟಲ್ಲಿ ನಿನ್ನೆ ಏನು ಆಗೋಗಿದೆ, ಅದು ಯಾರು ಏನು ತಪ್ಪು ಮಾಡಿದ್ದಾರೆ ಸರ್, ನಾನು ಎಲ್ಲರಿಗೂ ಮುಂದೆ ಹೇಳ್ತಾ ಇದ್ದೀನಿ. ನಾವು ಚೆಕ್ ಮಾಡ್ತೀವಿ, ಅದ್ರ ಬಗ್ಗೆ ಎಂಕ್ವೈರಿ ಮಾಡ್ತೀವಿ. ಬಟ್ ಈಗ ನಮ್ಮದು ಮುಖ್ಯ ಉದ್ದೇಶ ಇನ್ನು ಮುಂದೆ ಇದು ಹೋಲಿ ಹಬ್ಬ ಆರಾಮಾಗಿ ಮಾಡಬೇಕು. ಯಾರೂ ತೊಂದರೆ ಕೊಡಲ್ಲ, ಇನ್ನೋಸೆಂಟ್ಗೆ ಯಾರೂ ತೊಂದರೆ ಕೊಡಲ್ಲ. ನಾನು ಯಾವಾಗಲೂ ತಮ್ಮ ಜೊತೆಗೆ ಇರ್ತೀನಿ. ಏನಾದರೂ ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲಿ ಬಂದು ಮತ್ತೆ ಮಾತಾಡ್ತೀನಿ. ನನಗೆ ನೇರವಾಗಿ ಕೇಳಿ, ನಾನು ಬಂದು ಮಾತಾಡ್ತೀನಿ ಸರ್. ಈಗ ಒಟ್ಟು ನಮ್ಮ ಹುಡುಗರನ್ನ ಯಾರನ್ನೂ ಒಟ್ಟು ಎವಿಡೆನ್ಸ್ ಇದ್ದರೆ ಅದ್ರ ಪ್ರಕಾರ ಸೂಕ್ಷ್ಮ ಜನಿಸ್ತೀವಿ. ನಮಗೆ ಹೇಳಿಬಿಡಿ, ಅವ್ರು ನಾವು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಆದರೆ ಈ 4 ದಿನ ಹೋಳಿ ಹುಣ್ಣಿಮೆ, ಒಂದು ದಿವಸ ನಾಳೆ ಹಿಂದೂ ಸಮಾಜ 1ನೇ ತಾರೀಕಿನಿಂದ 7ನೇ ತಾರೀಕಿನ ತನಕ ನೀವು ಯಾರಿಗೆ ಅರೆಸ್ಟ್ ಮಾಡಿ. ಅವರೇನು ದೇಶ ಬಿಟ್ಟು ಹೋಗೋದಿಲ್ಲ, ಊರು ಬಿಟ್ಟು ಹೋಗೋದಿಲ್ಲ, ಜಿಲ್ಲಾ ಬಿಟ್ಟು ಹೋಗೋದಿಲ್ಲ, ಇಲ್ಲೇ ಇರ್ತಾರೆ. ನಿಮ್ಗೆ ಹಂಗೇನಾರ ಎವಿಡೆನ್ಸ್ದೊಳಗೆ ಇದ್ದು ಅಂದ್ರೆ ನಮ್ಗೆ ಹೇಳಿ, ನಾವು ಅವ್ರಿಗೆ ಕರ್ಕೊಂಡ್ಬಂದು ನಿಮ್ಗೆ ಹ್ಯಾಂಡ್ ಓವರ್ ಮಾಡಿ. ನನಗೆ ಒಂದು ಗೌರವ ಇದೆ ಸರ್. ಪೂರ್ತಿ ಮುಂದೆ ಏನು ಇನ್ಸಿಡೆಂಟ್ ಆಗಿದೆ ಎಲ್ಲ ಇನ್ವೆಸ್ಟಿಗೇಷನ್ ಆಗಿ ನಾವು ಟ್ರಾನ್ಸ್ಪರೆಂಟ್ ಆಗಿ ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ನಾವು ಮುಂದೆ ಕೂಡ ನೋಡ್ತಾ ಇದ್ದೀರಾ. ಇನ್ನು ಮುಂದೆ ಕೂಡ ನಾನು ತಮಗೆ ಪ್ರಾಮಿಸ್ ಮಾಡ್ತೀನಿ, ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಪಕ್ಷಬದ್ಧ ಪರಿಸ್ಥಿತಿ ಇತ್ತು ಬಾಗಲಕೋಟೆಯಲ್ಲಿ. ಎಲ್ಲರೂ ಶಾಂತಿಯನ್ನು ಕಾಪಾಡುವ ಸಲುವಾಗಿ ಎಲ್ಲರೂ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ಬಂದಿತ್ತು. ನಿನ್ನಿನ ದಿನ ಸಾಯಂಕಾಲ ಅನಿರೀಕ್ಷಿತವಾಗಿ ಒಬ್ಬ ಆನಂದ ಮತ್ತೊಬ್ಬ ಮಹಾಂತೇಶ್ ಅಂತೇಳಿ PC ಒಬ್ಬರು ಪೊಲೀಸ್ ಅಧಿಕಾರಿಗಳು ಬಂದು ಒಬ್ಬ ಹುಡುಗನ್ನ ಅರೆಸ್ಟ್ ಮಾಡುವ ಸಲುವಾಗಿ ಅವ್ರ ಮನೆ ಹೊತ್ತು ತೊಂದರೆ ಮಾಡಿದರು ಅಂಥೇಳಿ ಎಲ್ಲ ಹೆಣ್ಣು ಮಕ್ಕಳು, ಈ ಭಾಗದ ಎಲ್ಲ ಹಿರಿಯರು ಆ ಘಟನೆಯನ್ನು ವಿರೋಧ ಮಾಡಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ನಾನು ರಾತ್ರಿ ಇಲ್ಲೇ ಬಂದು ಎಲ್ಲರಿಗೂ ಮನವಿ ಮಾಡಿ ಅವರನ್ನು ಶಾಂತ ರೀತಿ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ಹೇಳಿ ವಿನಂತಿ ಮಾಡಿದಾಗ ಎಲ್ಲರೂ ಸ್ಪಂದನೆ ಮಾಡಿ ಮಹಿಳೆಯರು ತಮ್ಮ ಮನೆಗೆ ಹೋದರು, ಪುರುಷರು ತಮ್ಮ ಮನೆಗೆ ಹೋದರು. ಆದರೆ ಪೊಲೀಸರು ಇದನ್ನು ಏಕಾಏಕಿ ಈ ರೀತಿ ರಾತ್ರಿ ಘಟನೆ ಮಾಡಿದ್ದು ತಪ್ಪು. ಅದನ್ನು ನಾವು SP ಅವರಿಗೆ DSP ಅವರಿಗೆ ಮನೆಗೆ ತಂದಿದ್ದೀವಿ. ಅದನ್ನು ವಿಚಾರಣೆ ಮಾಡಿ ಸೂಕ್ತ ಕ್ರಮ ತಗೋತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ನನ್ನ ಒಂದು ವಿನಂತಿ, ಅವರಿಗೆ ಇವರು ಪೊಲೀಸರು ಒತ್ತಡ ಹಾಕೋದಿಲ್ಲ, ಪೊಲೀಸರಿಗೆ ಸರ್ಕಾರ ನಡೆಸೋರು ಒತ್ತಡ ಹಾಕ್ತಾರೆ. ಪೊಲೀಸರಿಗೆ ಯಾವತ್ತೂ ಅರೆಸ್ಟ್ ಮಾಡಬೇಕು, ಶಾಂತಿ ಸುವ್ಯವಸ್ಥೆ ಹಾಳಾಗಬೇಕು ಅಂತ ವಿಚಾರ ಅಧಿಕಾರಿಗಳಿಗೆ ಇರುವುದಿಲ್ಲ. ಅವರು ಮ್ಯಾಗಿನವ್ರೇನು ಸರ್ಕಾರ ನಡೆಸ್ತಿರ್ತಾರಲ್ಲ, ತಮ್ಮ ಬ್ಯಾಳಿ ಬೇಯಿಸಿಕೊಳ್ಳೋ ಸಲುವಾಗಿ ಇವ್ರ ಮೇಲೆ ಒತ್ತಡ ಹಾಕ್ತಿರ್ತಾರೆ. ಹಿಂದೆ ಯಾವ ಮಹಿಳೆಯರಿಗೆ ಆಸಿಡ್ ಹುಟ್ಟಿದವರು, ಇಂಥ ಘಟನೆಗಳನ್ನು ಮಾಡಿದವರು ಈ ದಂಧ ಮಾಡ್ರಿ ಅಂತೇಳಿ ಪ್ರಚೋದನೆ ಮಾಡ್ತಿರ್ತಾರೆ. ಇದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ನಡೆದಿರ್ತಕ್ಕಂಥ ಘಟನೆಯನ್ನು ಟಿವಿನಲ್ಲಿ ನೋಡಿದೆ. ಬೆಳಗ್ಗೆ ನಾನು SP ಅವ್ರ ಜೊತೆ ಇವತ್ತು ನಿನ್ನೆ ನಾನು ಹೇಳಿ ಬಂದಿದ್ದೇನೆ, ಮತ್ತೆ ಅಲ್ಲಿ ಹೋಗೋಣ ವಿಚಾರ. ನಾವು ಹೇಳಿರ್ತಕ್ಕಂಥ ವಿಚಾರ ಈಗಾಗಲೇ ನಾನು SP ಅವ್ರ ಜೊತೆ ಉಲ್ಲಂಘಿತವಾಗಿ ಮಾತನಾಡಿದ್ದೇನೆ. ನಮ್ಮ ಈ ನಾಳೆ ನಡೀತಕ್ಕಂಥ ಈ ಒಂದು ಹಿಂದೂ ಸಮಾವೇಶ ಚೆನ್ನಾಗಾಗಬೇಕು. ಹಾಗೆಯೇ ನಮ್ಮ ಹೋಳಿ ಹಬ್ಬದಲ್ಲಿ ಯಾವುದೇ ಒಂದು ಗಲಾಟೆ ಆಗದ ಹಾಗೆ ನೀವು ನಡ್ಕೊಳ್ಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದೇನೆ. ಅಲ್ಲಿವರೆಗೆ ನಮ್ಮ ಯಾವ ಕಾರ್ಯಕರ್ತರನ್ನು ಕೂಡ ಅರೆಸ್ಟ್ ಮಾಡಬಾರ್ದು ಅನ್ನೋ ವಿಚಾರ ನಮ್ಗೆ ಹೇಳಿ. ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸರು ವಿನಾಕಾರಣ ಬಂಧನ ಮಾಡುತ್ತಿರುವುದನ್ನು ಆರೋಪಿಸಿ ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ವಿಧಾನ ಪರಿಷತ್ತಿನ ಶಾಸಕರಾಗಿರುವಂತಹ PS ಪೂಜಾರ್ ಅವರು ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು. ಬಾಗಲಕೋಟೆಯ ನಗರದ ಕಿಲ್ಲಾ ಪ್ರದೇಶದಲ್ಲಿ ರಾತ್ರಿ ಸಮಯದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ವಿನಾಕಾರಣ ಪೊಲೀಸರು ಹಿಂದೂ ಯುವಕರನ್ನು ಬಂಧನ ಮಾಡಿದರೆ ಸೂಕ್ತ ಪರಿಣಾಮ ಎದುರಿಸಬೇಕಾಗುತ್ತದೆ. ಬಾಗಲಕೋಟೆ ನಗರದಲ್ಲಿ ಹೋಳಿ ಹಬ್ಬ ಸೇರಿದಂತೆ ಇತರ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತಿದ್ದವೆ.
ಆದರೆ ಪೊಲೀಸರು ಯುವಕರನ್ನು ಬಂಧಿಸುವುದರಿಂದ ಮತ್ತಷ್ಟು ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದೇ ಸಂದರ್ಭದಲ್ಲಿ ಘಟನೆ ಆದ ಸ್ಥಳಕ್ಕೆ ಭೇಟಿ ನೀಡಿ ಮಹಿಳೆಯರೊಂದಿಗೆ ಚರ್ಚೆ ನಡೆಸಿದರು. ನಿಮ್ಮೊಂದಿಗೆ ನಾವು ಇದ್ದೀವಿ, ಧೈರ್ಯದಿಂದ ಇರಿರಿ. ಯಾವುದೇ ಸಮಯದಲ್ಲಿ ಸಂಪರ್ಕ ಮಾಡಿ ನಿಮಗೆ ಏನಾದರೂ ತೊಂದರೆ ಆದಲ್ಲಿ ನಾನು ಬಂದು ಹೋರಾಟಕ್ಕೆ ನಿಲ್ಲುತ್ತೇನೆ ಎಂದು ಮಹಿಳೆಯರಿಗೆ ಸಹ ಧೈರ್ಯ ತುಂಬಿದರು. ಪೊಲೀಸರು ಬಾಗಲಕೋಟೆ ನಗರದಲ್ಲಿ ಶಾಂತಿ ಉಳಿಸುವಂತೆ ಮಾಡಬೇಕಾದರೆ ಹಿಂದೂ ಕಾರ್ಯಕರ್ತರನ್ನು ವಿನಾಕಾರಣ ಬಂಧನ ಮಾಡಬಾರದು. ಇಲ್ಲದಿದ್ದರೆ ಇದರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು PH ಪೂಜಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವ್ರಿಗೆ ಆರಾಮಾಗಿ ಎದ್ದು ಹೋಗಂತೇಳಿ ಆ ಮನುಷ್ಯ ಇಲ್ಲದನ್ನ ಇದು ಮಾಡಿ ಆಮೇಲೆ ನಿಮ್ಮ ಡಿಪಾರ್ಟ್ಮೆಂಟ್ದಾಗ ಯಾರ್ಯಾರು ಅಡ್ವರ್ಟ್ ಮಾಡಿದಾರ ನಾವು ನನ್ನ ಮೇಲೆ ನೀವು ಮಾಡ್ಬೇಕಾದ್ರೆ ಎಷ್ಟು ಮಾಡೋದು ಅಷ್ಟೇ ಮಾಡ್ಬೇಕಲ್ಲ. ಹೆಣ್ಮಕ್ಳಿಗೆ ಆಕ್ರೋಶ ಬರುವಂತ ಸ್ಥಿತಿಗೆ ನಿಮ್ ಕೆಲಸ ಆಗಬೇಕು. ವೆರಿಫೈ ಮಾಡೋದು ಯಾರು ದಟ್ ನಾನ್ ಸೆನ್ಸ್ ಫಲು ಸುಳ್ದಾನಂತ ಅದನ್ನ ಸಹಿಸ್ಕೊಳಕಾಗ ಹೆಣ್ಮಕ್ಳು ತೊಳ್ದಪ್ಪ ನಮ್ಮ ತಾಯಿ ತೊಳ್ದಂಗ ನಾವು ಅದಕ್ಕೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾಡ್ರಿ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ರಿ. ಎಲ್ರು ತಮ್ಮ ಮನೆಗೆ ಹೋಗೋಂಗ್ ಮಾಡ್ರಿ. ಮತ್ತೆ ಇದು ರಾತ್ರಿ ಮಾಡಿದೆ ಹಗಲಿ ಮಾಡಿದೆ ಅಂತ ಮಾಡಕತ್ತಪ್ಪ ದೊಡ್ಡ ಸಂಖ್ಯೆಯಲ್ಲಿ ಅನ್ರೆಸ್ಟ್ ಆಗಕ್ಕ ಶಾಂತಿ ಕದಟಕ್ಕೆ ನೀವು ಕಾರಣೀಭೂತರಾಗ್ಲಿಕ್ಕೆ ಹೋಗ್ಬೇಡ್ರಿ. ನಾವೆಲ್ಲರೂ ಅಡ್ವೈಸ್ ಮಾಡಿದ್ದೀರಿ ಅಂಡ್ ವಿ ಒಬ್ಲೈಜ್ ಫಾರ್ ದಟ್ ಸರ್. ಮಾಡ್ರಿ ಏನಪ್ಪ ಮತ್ತೆ ಇದಿಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹೋಗುದಿಲ್ಲ ಮೊಮ್ಮಗೆ ಏನು ಹೋಗುದಿಲ್ಲ, ಎಲ್ಲಿ ಹೋಗುದಿಲ್ಲ. ಮೊಮ್ಮಗನ ಕಳಿಸಿಕೊಡುವಂತ ಜವಾಬ್ದಾರಿ ನಾ ತಗೋತೇನೆ. ಹೇಳ್ತೀಯ ಬೇಡ, ನಾ ಮಾತಾಡ್ತೇನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಆಡಳಿತ ಸಂಪೂರ್ಣ ಹದಗೆಟ್ಟು ಹೋಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಆಗಿರುವಂತಹ KS ಈಶ್ವರಪ್ಪನವರು ಆರೋಪಿಸಿದ್ದಾರೆ. ಅವರು ಬಾಗಲಕೋಟೆಯ ಹೊಸ ಪ್ರವಾಸ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿ ಹಿಂದೂ ಸಂಘಟನೆ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ನಡೆಯುತ್ತಿದೆ. ಬಾಗಲಕೋಟೆಯ ನಗರದಲ್ಲಿ ಸೇರಿದಂತೆ ವಿವಿಧೆಡೆ ದಬ್ಬಾಳಿಕೆಗಳು ಹೆಚ್ಚಾಗುತ್ತಿದ್ದು ಸರ್ಕಾರ ಮೌನ ವಹಿಸಿದೆ. ಮಹಿಳೆಯರ ಮೇಲೆ ಪೊಲೀಸರು ದೌರ್ಜನ್ಯ ಸಹ ನಡೆದಿರುವುದು ಘಟನೆ ಬಾಗಲಕೋಟೆಯಲ್ಲಿ ಬೆಳಕಿಗೆ ಬಂದಿದೆ. ಇದರಿಂದ ಸರ್ಕಾರ ನಿದ್ದೆ ಮಾಡುತ್ತಿದೆ ಎಂದು KS ಈಶ್ವರಪ್ಪನವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ಏನಂತ ಹೇಳಿದ್ದಾರೆ ನೋಡಿ. ಮುಸಲ್ಮಾನರಿಗೆ ಹೇಳಲ್ಲ ನಾನು, ಕೊಲೆಗಡಕ ಮುಸಲ್ಮಾನರು, ದೇಶದ್ರೋಹಿ ಮುಸಲ್ಮಾನರ ಬಗ್ಗೆ ಹೇಳ್ತಿದ್ದೀನಿ ನಾನು. ನಾಳೆ ದಿನ ಈ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಇವ್ರ ಮಕ್ಕಳನ್ನು ಕೊಲೆ ಮಾಡಿದ್ರೆ ನೀವೇನು ಮಾಡ್ತೀರಿ? ಆಗಲೂ ಓಟನ್ನು ನೋಡ್ತೀರಾ? ಓಟಿನ ರಾಜಕಾರಣವನ್ನು ನೀವು ಮಾಡ್ತಾ ಇರೋದ್ರಿಂದ ಮುಸಲ್ಮಾನರಿಗೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ನಮಗೆ ಎಷ್ಟೇ ಕೊಲೆ ಮಾಡಲಿ, ನಮಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ರಕ್ಷಣೆ ಇದೆ ಅನ್ನೋಂಥ ಒಂದೇ ಕಾರಣಕ್ಕೆ ಈ ದಿಕ್ಕಿನಲ್ಲಿ ಅವರು ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಕಠಿಣ ಕ್ರಮ ಬಾಯಲ್ಲಿ ಮಾತ್ರ ಆಗಬಾರ್ದು, ನಿಜಕ್ಕೂ ಕಠಿಣ ಕ್ರಮ ತಗೋಬೇಕು. ಕಣ್ಣು ಮುಂದೆ ಕಾಣ್ತಾ ಇದೆ ನಿಮ್ಮ ಬಾಗಲಕೋಟೆದು. ಹೇಳಿಬಿಡಿ, ಹಿಂದೂಗಳು ಯಾವ ಮೆರವಣಿಗೆ ಮಾಡಿಕೊಡ್ದು. ಛತ್ರಪತಿ ಶಿವಾಜಿ ಮಹಾರಾಜರದ್ದು ಮಾಡಬಾರ್ದು, ಬಸವೇಶ್ವರದ್ದು ಮಾಡಬಾರ್ದು, ಕನಕದಾಸರಿಗೂ ಮಾಡಬಾರ್ದು, ಗಣಪತಿ ವಿಸರ್ಜನೆ ಮಾಡಿಕೊಡ್ದು ಮೆರವಣಿಗೆಯಲ್ಲಿ. ಹೇಳಿಬಿಡಿ, ಇದು ಮುಸಲ್ಮಾನ್ ರಾಜ್ಯ, ಹಿಂದೂಗಳಿಗೂ ನಿಮಗೂ ಸಂಬಂಧ ಇಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಹಿಡಿದು ಹೊಡಿತಾ ಇರಲ್ಲ. ಕರ್ನಾಟಕಕ್ಕೂ ಬಾಂಗ್ಲಾಗೆ ಏನು ವ್ಯತ್ಯಾಸ ಇದೆ? ಹಿಂದೆ ಮುಸಲ್ಮಾನ್ ದೊರೆಗಳು, ಅವನ ಬಾಬರು, ಔರಂಗಜೇಬು, ಆ ಮುಸಲ್ಮಾನ್ ದೊರೆಗಳು ಹಿಂದೂಗಳಿಗೆ ತೊಂದರೆ ಕೊಡ್ತಿದ್ರು, ಆಡಳಿತ ನಡೆಸ್ತಾ ಇದ್ದವರು. ಈಗ ಒಂದು ಕಡೆ ಮುಸಲ್ಮಾನರದ್ದು ತೊಂದರೆ, ಮತ್ತೊಂದು ಕಡೆ ಆಡಳಿತ ನಡೆಸ್ತಾ ಇರೋದ ಕಾಂಗ್ರೆಸ್ದು ತೊಂದರೆ. ನಾನು ಅದಕ್ಕೋಸ್ಕರ ತುಂಬ ನೊಂದು ಹೇಳ್ತಾ ಇದ್ದೀನಿ, ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಇರಲ್ಲ. ಇಡೀ ದೇಶದಲ್ಲಿ ಯಾವ ಚುನಾವಣೆ ನಡೆದರೂ ಕೂಡ ಕಾಂಗ್ರೆಸ್ಸು ನಿರ್ನಾಮ ಆಗಿ ಹೋಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೊನೆ ಕಾಂಗ್ರೆಸ್ ಸರ್ಕಾರ ಮತ್ತು ಬರೋಂಥ ದಿನ ಯಾವ ಮುಖ್ಯಮಂತ್ರಿ, ಯಾವ ಉಪಮುಖ್ಯಮಂತ್ರಿ, ಯಾವ ಗೃಹ ಮಂತ್ರಿಗಳು ಕೂಡ ಚುನಾವಣೆ ಗೆಲ್ಲಲ್ಲ. ಆ ದಿಕ್ಕಿನಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಿದೆ. ಅಷ್ಟು ಆಕ್ರೋಶ ಇದೆ ಇವತ್ತು.
ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನೇ ಸತ್ತೋಗಿದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಎಲ್ಲ ಮಂತ್ರಿಗಳು ಹೇಳ್ತಾರೆ, ಎಲ್ಲ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ, ಹೈಕಮಾಂಡ್ ತೀರ್ಮಾನ ಆಗತ್ತೆ. ಹೈಕಮಾಂಡೇ ಸತ್ತೋಗಿದೆಯಲ್ಲ, ಏನು ಮಾಡ್ತಾ ಇದೆ ಹೈಕಮಾಂಡ್? ಹೈಕಮಾಂಡ್ ಅಂದರೆ ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ. ಮೌನ. ಹೆಂಗೋ ಇಲ್ಲಿಂದ ರಾಜ್ಯದಲ್ಲಿ ಒಂದು ಸರ್ಕಾರ ನಡೀತಾ ಇದೆ, ನಮ್ಗೆ ನಡ್ಕೊಂಡು ಹೋಗಲಿ, ಕಷ್ಟ ಸುಖಕ್ಕೆ ಆಗ್ತಿದ್ದಾರೆ, ಇದ್ಕೊಂಡು ಹೋಗಲಿ. ಈ ಧೋರಣೆ ಇದೆಯಲ್ಲ, ಇದು ರಾಜ್ಯದಲ್ಲಿ ಕಾಂಗ್ರೆಸ್ಸು ಒಂದು ಸರ್ಕಾರ ಇದೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಎಲ್ಲರೂ ಅಧಿಕಾರದ ದಾಹ. ಮುಖ್ಯಮಂತ್ರಿ ತನ್ನ ಸ್ಥಾನ ಉಳಿಸ್ಕೋಬೇಕು ಅಂತ ಅಧಿಕಾರದ ದಾಹ, ಉಪಮುಖ್ಯಮಂತ್ರಿ ತನಗೆ ಮುಖ್ಯಮಂತ್ರಿ ಬೇಕು ಅಂತ ಅಧಿಕಾರದ ದಾಹ. ಅನೇಕ ಶಾಸಕರು ಮುಖ್ಯಮಂತ್ರಿಗಳ ಪರ ಕೆಲವರು, ಉಪಮುಖ್ಯಮಂತ್ರಿಗಳ ಪರ ಕೆಲವರು. ಯಾಕೆ? ನಾನು ಮಂತ್ರಿ ಆಗಬೇಕು, ಅವ್ರಿಗೂ ಅಧಿಕಾರದ ದಾಹ. ಈ ಮಧ್ಯೆ ದಲಿತ ಅನ್ನಂಥ ಒಂದು ಪದ ಮಧ್ಯೆ ತಂದರು. ದಲಿತ ಮುಖ್ಯಮಂತ್ರಿಯಾಗಿ ಇಷ್ಟು ದಿನ ಏನು ಮಾಡಿದರು? ಸ್ವಾತಂತ್ರ್ಯ ಬಂದಾಗಿಂದ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ? ಈಗ ಯಾವಾಗ ತಮ್ಮ ಬುಡಕ್ಕೆ ಬೆಂಕಿ ಬಿತ್ತೋ, ಮುಖ್ಯಮಂತ್ರಿ ಸ್ಥಾನಕ್ಕೆ ಗೊಂದಲ ಶುರುವಾಯಿತು, ದಲಿತ ಮುಖ್ಯಮಂತ್ರಿ ಇತ್ತಂದ್ರೆ ಹೆಂಗಿದ್ರೆ ಆಗಲ್ಲ, ಹೋಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಾಂಗ್ರೆಸ್ನವರು ಕೂಡ ಅಧಿಕಾರದ ದಾಹದಲ್ಲಿದ್ದಾರೆ. ಗಲಾಟೆ ಪ್ರಕರಣ ಸಂಬಂಧಪಟ್ಟಂತೆ ಯಾರು ತಪ್ಪು ಮಾಡಿರುತ್ತಾರೆ ಅವರನ್ನು ಪೊಲೀಸರು ಬಂಧನ ಮಾಡಿರುತ್ತಾರೆ ವಿನಃ ವಿನಾಕಾರಣ ಯಾರನ್ನು ಬಂಧನ ಮಾಡಿರುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪುರ್ ಸ್ಪಷ್ಟನೆ ನೀಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಅವರು, ಬಿಜೆಪಿ ಪಕ್ಷದವರು ವಿನಾಕಾರಣ ಗೊಂದಲ ಮೂಡಿಸುತ್ತಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಈಶ್ವರಪ್ಪನ ವಿರುದ್ಧ ಹಾಗೂ ಯತ್ನಾಳರ ವಿರುದ್ಧ ಏನಂತ ಹೇಳಿದ್ದಾರೆ ನೋಡಿ. ಕೊಡ್ತಾ ಇರ್ತಾರೆ. ಆದರೆ ಈ ವಿಷಯದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಮಾತುಕತೆ ಮಾಡಿ ಸೌಹಾರ್ದತೆಯಿಂದ ಇರಲು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಅದರಲ್ಲಿ ಯಾರ ಅಧಿಕಾರಿಗಳು ಅಂಥದ್ದೇನಾದರೂ ಮಾಡಿದರೆ ನಾನು ಅದನ್ನು ತರಿಸ್ಕೋತೀನಿ, ನೋಡ್ತೀನಿ. ಬಟ್ ಅಧಿಕಾರಿಗಳು ಇಲ್ಲಿವರೆಗೆ ನಾನು ಕಂಡ ಹಾಗೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದಾರೆ ವಿನಃ ಇನ್ನೋಸೆಂಟ್ ಜನರ ಮೇಲೆ ಏನೂ ಕ್ರಮ ಕೈಗೊಂಡಿಲ್ಲ. ಅಂಥ ಕೃತ್ಯಕ್ಕೆ ಇಳಿತಕ್ಕಂಥ ಅಧಿಕಾರಿಗಳು ನಮ್ಮಲ್ಲಿಲ್ಲ. ಭ್ರಷ್ಟೀಕರಣದಲ್ಲಿ ಕೆಲವರು ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ರಿಪೋರ್ಟ್ದಲ್ಲಿ, ವಿಡಿಯೋದಲ್ಲಿ ಇದೆ. ಆದಾಗ್ಯೂ ಸೌಹಾರ್ದತೆ ಕಡೆ ನಾವು ಹೆಚ್ಚಿಗೆ ಗಮನ ಕೊಡೋದ್ರಿಂದ ಅದನ್ನು ಬೇಡ, ಈ ಸದ್ಯ ಯಾವುದೂ ಕ್ರಮ ಕೈಗೊಳ್ಳೋದು ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೀವಿ. ಅದನ್ನು ಮೀರಿ ಯಾರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ತ್ವರಿತಗತಿಯಲ್ಲಿ ಅದೇನಿದೆ ಅನ್ನೋದು ನಾನು ತರಿಸ್ಕೊಡ್ತೇನೆ. ಅವೇನು ಕೃತ್ಯ ಮಾಡಿದ್ದಾನೆ ಅದನ್ನು ಒಂದು ಕಡೆ ಬಿಟ್ಟುಬಿಡಿ, ತಪ್ಪು ಮಾಡಿದವನು ಶಿಕ್ಷೆ ಆಗಲೇಬೇಕು, ಅದನ್ನು ಒಂದು ಕಡೆ ಬಿಟ್ಟುಬಿಡಿ. ಹೆಣ್ಮಕ್ಳ ಬಗ್ಗೆ ಏನಾದರೂ ಮಾಡಿದರೆ ನಾನು ರಿಪೋರ್ಟ್ ತರಿಸ್ಕೊಡ್ತಿದ್ದೆ. ನಂಗೆ ಏನರ ನಿಮ್ಗೆ ಏನಾದ್ರು ವಿಡಿಯೋ ಇದ್ದರೂ ನನಗೆ ಕೊಡಿ, ಅಂಥವ್ರ ಮೇಲೆ ಕ್ರಮ. ಇಂಟೆಲಿಜೆನ್ಸಿ ಏನಿದೆ ಯಾಕಿದೆ ಅಂದರೆ ಎಲ್ಲಿ ಘಟನೆಗಳು ಏನು ನಡೀತವೆ ಅಂತಕ್ಕಂಥದ್ದು ಆ ಡ್ರೆಸ್ ಇಲ್ಲಾರ್ದೆ ಅಡ್ಡಾಡ್ತಕ್ಕಂಥದ್ದು ಭಾಳ ಜನ ಇದ್ದಾರೆ. ರಿಪೋರ್ಟ್ ಸಿಗಬೇಕಲ್ಲ. ಪೊಲೀಸ್ ಸ್ಟೇಷನ್ ನೋಡಿದ ಕೂಡಲೇ ಕೆಲವರು ಮಾತಾಡೋದಿಲ್ಲ, ಕೆಲವು ವಿಷಯಗಳನ್ನ ತಿಳ್ಕೊಬೇಕಾಗಿದೆ. ಕೋಮು ಗಲಭೆಯಲ್ಲಿ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಬಿನ್ ಡ್ರೆಸ್ ಮೇಲೆ ಅಲ್ಲಿ ಅಡ್ಡಾಡ್ತಿರೋ ವಿನ ಯಾರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ನಮ್ಮಲ್ಲಿ ಆಗೋದಿಲ್ಲ, ಅದಕ್ಕೆ ಅವಕಾಶವಿಲ್ಲ. ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆ ನಗರಕ್ಕೆ ಪ್ರವಾಸ ಹಮ್ಮಿಕೊಂಡಿದ್ದರು. ಹೊಸ ಪ್ರವಾಸ ಮಂದಿರದಲ್ಲಿ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿ ಮುಖಂಡರೊಂದಿಗೆ ಚರ್ಚೆ ನಡೆಸಿದರು. ಬಾಗಲಕೋಟೆ ಮತಕ್ಷೇತ್ರದ ಉಪಚುನಾವಣೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಮುಖಂಡರೊಂದಿಗೆ ಹಾಗೂ ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಉಪಚುನಾವಣೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಲಿದೆ ಅವರನ್ನು ಸ್ಪರ್ಧೆ ಮಾಡುವುದು ಅವರನ್ನು ಎಲ್ಲರೂ ಬೆಂಬಲಿಸಬೇಕು ಎಂದು ತಿಳಿಸಿದರು. ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಮತ ಇರುವುದು ಸಹಜ, ಅವೆಲ್ಲ ಸರಿ ಮಾಡುತ್ತೇವೆ. ಮೇಟಿ ಕುಟುಂಬದವರಿಗೆ ಟಿಕೆಟ್ ನೀಡುವುದು ಖಚಿತವಾಗಿದ್ದರೂ ಈ ಬಗ್ಗೆ ಸಿದ್ದರಾಮಯ್ಯನವರು ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಕ್ಷೇತ್ರದಲ್ಲಿ ಸಮೀಕ್ಷೆ ಮಾಡಲಾಗಿದ್ದು ಯಾರ ಪರವಾಗಿ ಇದೆ ಎಂಬುವ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀಡಲಾಗಿದೆ. ಸಿದ್ದರಾಮಯ್ಯನವರು ವರದಿ ನೋಡಿದ ಬಳಿಕ ಅಭ್ಯರ್ಥಿಗಳ ಅಂತಿಮಗೊಳಿಸಲಾಗುವುದೆಂದು ತಿಳಿಸಿದರು.
ಇದೇ ಸಮಯದಲ್ಲಿ ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು. ಏನಂತ ಹೇಳಿದ್ದಾರೆ ನೋಡಿ. ಕೇಳಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ನೀವು ಹೇಳ್ದಂಗೆ ಭಾಳಷ್ಟು ಜನ ಬೇರೆಯವರು ಕೇಳಿದ್ದಾರೆ, ಕೇಳಿಲ್ಲ ಅಂತೇನಿಲ್ಲ. ಆದರೆ ಅಂತಿಮವಾಗಿ ಪಕ್ಷ ಸರ್ವೆ ಈ ಆಧಾರ ಮೇಲೆ ಜನರ ಒಲವು ಯಾರು ಪರವಾಗಿದೆ ಇದು ನೋಡಿ ಟಿಕೆಟ್ ಕೊಡ್ತಾರೆ. ಹೇಳ್ದಂಗೆ ಕರೆ ಬೇರೆಯವರು ಕೇಳಿದ್ದಾರೆ, ಅದೇ ಪ್ರಶ್ನೆ ಎಲ್ಲ ಕೇಳಿದ್ದಾರೆ. ಎಲ್ಲರೂ ಯಾರು ಅದನ್ನು ನೋಡ್ತಾರೆ ಅಷ್ಟೇ. ಗೆಲ್ಲೋದೇ ಮಾಡ್ದಂಡ್ರೆ ಜನ ಅಭಿಪ್ರಾಯ ಯಾರಿಗೆ ಹೆಚ್ಚಿದೆ, ಯಾರು ಪಾಪ್ಯುಲರ್ ಇರ್ತಾರೆ ಅವ್ರಿಗೆ ಕೊಡ್ತಾರೆ. ಅದರಿಂದ ಸರ್ವೆ ಮಾಡಬೇಕಲ್ಲ, ಸರ್ವೆ ರಿಪೋರ್ಟ್ ಇನ್ನೂ ಅದು CM ಅವ್ರು ನೋಡ್ತಾರೆ, ಅವ್ರು ನೋಡ್ತಾರೆ. ಅದ್ರಾಗ ಯಾರು ಪಾಪ್ಯುಲರ್ ಇರ್ತಾರೆ ಅವ್ರಿಗೆ ಕೊಡ್ತಾರೆ. ಎಲ್ಲನೂ ಕೂಡಿಸ್ಬೇಕಲ್ಲ, ಎಲ್ಲ ಮಿಕ್ಸ್ ಮಾಡಬೇಕಲ್ಲ. ಸರ್ವೆದಾಗ ಅವ್ರ ಹೆಸರು ಬರಬೇಕು. ಸ್ಕ್ರೀನಿಂಗ್ ಕಮಿಟಿ ಬರ್ತೈತೆ ಬಾಗಲಕೋಟೆಗೆ, ಅವ್ರು ವರದಿ ಎಲ್ಲ ನೋಡಿ ಮಾಡ್ತಾರೆ. ಹಂಗೇನೋ ಮಾಡೋದಿಲ್ಲ. ಗೆಲ್ಲೋದು ಮಾನದಂಡ ನಮ್ಮದು ಮುಖ್ಯ. ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ, ನಾವು ಮಾಡ್ತೀವಿ. ಅದೇನು ಸಮಸ್ಯೆ ಇದೆಯಲ್ಲ, ಮೇಟಿ ಅವರು ಇದ್ದಾಗೂ ಇತ್ತು, ಈಗೂ ಅದು ಮುಂದುವರೆದ ಭಾಗ. ಅದನ್ನು ಕೂಡ ಸರಿ ಮಾಡೋವಂಥ ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಮತ್ತು ಈಗ ಬಂದ ಉದ್ದೇಶನೇ ಅದೇ, ಇವತ್ತು ಯಾವ ಅಂಥ ಸಮಸ್ಯೆಗಳಿದ್ರೆ ಪರಿಹಾರ ಮಾಡ್ತಾರೆ. ಕುಂಠಿತ ಯಾವುದಾಗಿಲ್ಲ, ಕುಂಠಿತ ಏನು ಕೆಲಸ ನಡೆಯೋಕೆ ರಾಜ್ಯದಲ್ಲಿ ನಡೀತಾನೆ ಇದೆ. ಎಲ್ಲಿ ನಿಂತಿದ್ದೀರಿ, ಎಲ್ಲ ನಡೀತಾನೆ ಇದೆ ಕೆಲಸ. ವಿಶೇಷವಾಗಿ ಬಜೆಟ್ನಲ್ಲಿ ನಿಮ್ಮ ಕೃಷ್ಣ ಬಾಗಲ ಯಾವುದ್ರದ ಆಲ್ಮಟ್ಟಿ ಮೇಲ್ದಂಡೆ ಯೋಜನೆ ಕೂಡ ಅದ್ರ ಬಗ್ಗೆ ವಿಶೇಷವಾಗಿ ಗಮನ ಹರಿಸುವಂಥ ಪ್ರಯತ್ನ ಆಗ್ತಾಯಿದೆ. ಅದು ದೊಡ್ಡ ಅಚೀವ್ಮೆಂಟು. ಈಗಾಗಲೇ ರೈತನ ಕರೆದು ಸಂಧಾನ ಆಗಿದೆ, ಒಂದು ಸುತ್ತಿನ ಮಾತುಕತೆ ಮಾಡ್ತಾಯಿದ್ದೀವಿ. ಅವ್ರು ಹೇಳೋರು ಏನು ಕೆಲಸ ಇಲ್ಲ, ಅವ್ರು ಬಂದು ಹೇಳೋರು ಅಷ್ಟೇ. ಈಗ ಎಲ್ಲರೂ ಬಾಗಲಕೋಟೆಗೆ ಬರೋರು. ಈಗ ಅವ್ರು ಇಡೀ BJP ಏನು ಟೀಮ್ ಇದೆ, ಬಾಗಲಕೋಟೆಗೆ ಒಂದು ಸ್ಟಾಪ್ ಮಾಡಿ ಹೋಗೋರು ಎಲ್ಲರೂ. ಇವ್ರಿಗೇನು ಸಮಸ್ಯೆ, ನಮ್ಮ ಪಾರ್ಟಿ ಜಗಳ. BJPಯವ್ರಿಗೆ ಏನು ಮಾಡೋರು, ನಾವು ಜಗಳ ಆಡ್ತೀಪ್ಪ. ಈಶ್ವರಪ್ಪ ಹೇಳಿ ಎಲ್ಲರೂ ಭಾಳಷ್ಟು ಜನ ಹೇಳ್ಯಾರೆ. ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಸೊ ಅದರಿಂದ ಯಾವುದೇ ನಡೀತಾನೆ ಇದೆ. ಕೆಲಸ ಮಾಡ್ತಿದ್ದಾರೆ ಇಲಾಖೆ ಮಂತ್ರಿಗಳು, ಸರ್ಕಾರ ಕೆಲಸ ಆಗ್ತದೆ. ಅವ್ರು ಹೇಳ್ತಾರೆ, ಆರೋಪ ಮಾಡ್ತಾರೆ. ಚಿನ್ನಕರ ಅದು ಸುಲಭ ಏನಿರೋದಿಲ್ಲ, ಟಫ್ ಆಗಿರ್ತೈತೆ ಮಾಡಬೇಕಾದ್ರೆ ಎಲೆಕ್ಷನ್ದು. ನಾವು ತಿಳಿದಂಗೆ ಏನು ಸುಲಭ ಇರೋಲ್ಲ. ನೀವು ಹೇಳಿರಲ್ಲ, ಈಗಾಗಲೇ ಸಮಸ್ಯೆ ಇದೆ, ಎಲ್ಲ ಗುಂಪುಗಾರಿಕೆ ಇದೆ, ಕೆಲಸ ಆಗಿಲ್ಲ ಅಂತ ಇದೆ. ನಮಗೆ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ನಾಮಿನೇಷನ್ ಆಗಿಲ್ಲ, ನಮಗೆ ಪ್ರಾಮಿಸ್ ಮಾಡಿದ್ರು, ನಿಮಗೆ ಪ್ರಾಮಿಸ್ ಮಾಡಿದ್ರು, ಇವೆಲ್ಲ ಇದ್ದಿದೆ ರೀ. ಇಲ್ಲೂ ಸೇಮ್ ಇದೆ, ದಾವಣಗೆರೆ ಸೇಮ್ ಇದೆ, ಬೇರೆ ಕಡೆ ಸೇಮ್ ಇದೆ. ಅವನ್ನೆಲ್ಲ ಪರಿಹಾರ ಮಾಡುವಂಥ ನಾವು ಜಿಲ್ಲಾ ಮಟ್ಟದ ನಾಯಕರು ನಾವು ಮಾಡ್ತೀವಿ, ರಾಜ್ಯ ಮಟ್ಟದ ನಾಯಕರು ಕೆಲವು ಮಾಡ್ತಾರೆ, ಕೆಲವು ಡೆಲ್ಲಿ ಮಟ್ಟದ ಸರಿ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಹೇಳಿದ್ದಾರೆ, ಬಹಿರಂಗವಾಗಿ ಹೇಳಿದ್ದಾರೆ. ಅದರಲ್ಲಿ ಪ್ರಶ್ನೆ ಅವ್ರು ಆಗಬೇಕಂತ ಮಧ್ಯದ ಬಯಸ್ತಾರೆ. ಅವರು ಬಾಲಕೃಷ್ಣ ಅವರು MLA ಇವತ್ತೆಲ್ಲ ಮುಂಚೆ 10 ಸಾರಿ ಹೇಳಿದ್ದಾರೆ. ಅವರು ಹೊಸದೇನಲ್ಲ ಅದು. ಅವರೆಲ್ಲ ಕೂಡ ಅದನ್ನು ಮಾತಾಡಿದಾರೆ. ತಪ್ಪಂತ ಹೇಳಲಿಕ್ಕೆ ಆಗೋದು. ಅದನ್ನು ಸಾಕಷ್ಟು ಜನ ಹೇಳಿದ್ದಾರೆ ಬೇಗ ಮುಗಿಸಂತ. ನೋಡೋಣ, ನಿರೀಕ್ಷೆ ಮಾಡಿ. ಬಹುಶಃ ಬಜೆಟ್ ಆದಮೇಲೆ ಸರಿ ಆಗ್ಬೋದು. ನೋಡೋಣ, ಯಾರು ಅವರಲ್ಲಿ ಸಮಸ್ಯೆ ಇದ್ರಲ್ಲ, ಅವರಿದ್ದಾಗ ಯಡಿಯೂರಪ್ಪನ ವಿರುದ್ಧ ಇದ್ರಲ್ಲ ಇವರು. ಅವನು ಪಾಪ ಮಲಗಲಿಕ್ಕೆ ಬಿಡದಿಲ್ಲ ಇವರ ಯಡಿಯೂರಪ್ಪನವ್ರನ್ನ. ಇಲ್ಲ, ಅವ್ರಿದ್ದಾಗ ಹೇಳತ್ತೀನಿ. ಅವರಿದ್ದಾಗೂ ಈಗೇನು ಆರಾಮಾಗಿ ಮಲಗ್ತಾರೆ. ಅವ್ರಿಗೇನಾಗಿದ್ದಾರೆ? ಇಲ್ಲ, ಆ ಥರ ನಮ್ಮ ಪಕ್ಷದಲ್ಲಿ ಇಲ್ಲ. ಎಲ್ಲ ಸರಿ ಇದೆ. ನಮ್ಮ ಪಕ್ಷ ಹೈಕಮಾಂಡ್ ಅವರು ಮಾಡೋಲ್ಲ, ಮತ್ತೇನು ಮಾಡೋರು? ಹೇಳ್ತಾರೆ. ಎಲ್ಲಿ 7 ಕೋಟಿ ಜನ ಆದ್ರು ನಾವು, 7 ಕೋಟಿ ಜನಸಂಖ್ಯೆ ನಮ್ಮದು. ಒಬ್ರು ಯಾರ ಹೇಳ್ರ ಅದು ರಾಜ್ಯದ ನಿರ್ಣಯ ಆಗೋಲ್ಲ, ಪಕ್ಷದ ನಿರ್ಣಯ ಆಗೋಲ್ಲ.
ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ, ಹೇಳ್ತಾರೆ. ಯಾರು ಹೇಳಿಲ್ಲ, 3 ವರ್ಷ ಅಂತ ಯಾರು ಹೇಳಿಲ್ಲ, 2.5 ವರ್ಷ ಹೇಳಿಲ್ಲ. ಮತ್ತು ಇದ್ದಾರೆ ಅವರೇ 5 ವರ್ಷ ಅಂತ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ. ಮುಂದಿನ ನೋಡೋಣ. ಈಗಿನಂತೆ ಮಾಡ್ತಿದ್ದಾರೆ, ಆಲ್ರೆಡಿ ಪ್ರಿಪೇರ್ ಆಗಿದೆ. ಇನ್ನೇನು ಎಷ್ಟು ದಿವಸ ರೀ? 4-5 ದಿವಸ, 7 ದಿವಸ ಇದೆ, 6 ದಿವಸ. 6 ದಿವಸದಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಆಗಿದೆ. ಈಗಾಗಲೇ ಅಧ್ಯಕ್ಷರ ಅದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದಾರೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಅವ್ರು ಕೂಡ ಸೂಚನೆ ಕೊಟ್ಟಿದ್ದೀವಿ, ಮಾತಾಡಿದ್ದೀವಿ, ನೀವು ಎಂದು ಸರಿ ಮಾಡಿ ಅಂತ. ಅವರು ಮಾತಾಡೋಂಥ ಪ್ರಯತ್ನ ಮಾಡಿದ್ದಾರೆ ಈಗಾಗಲೇ. ಏನು ಸ್ವಾಭಾವಿಕ ಏನು ನಡೀತಾರೆ, ಹಿಂದೂ ಕೂಡ ಆಗಿ ಅವ್ರು ಆಗಿಲ್ಲ ಅಂತೇನಿಲ್ಲ. ಸೊ ಮಧ್ಯೆ ಬರ್ತವೆ, ಆದರೂ ಕೂಡ ನಾವು ಹೇಳ್ತೀವಿ ಅವ್ರಿಗೆ, ಅದು ಆ ರೀತಿ ಈಗಾಗಲೇ ಹೇಳಿದ್ದಾರೆ. ಬಹಿರಂಗವಾಗಿ ಏನು ಹೇಳಿಕೆ ಕೊಡಬೇಡ ಅಂತ ಹೇಳಿದ್ದಾರೆ. ಅದು ಇವರು ಯಾರು ಭಾಗಿಯಾಗ್ತಾರೋ ಅವ್ನು ಮಾಡೇ ಮಾಡ್ತಾರೆ. ಪೊಲೀಸರು ಯಾರು ಭಾಗಿಯಾಗಿರ್ತಾರ ಅದು ಅವ್ರಿಗೆ ನೋಡ್ತಾರೆ, ಯಾರಿರ್ತಾರೆ ಯಾರಿಲ್ಲ ಅವ್ರಿಗೆ ಮಾಡುತ್ತಾ. ಈಗ ನಾವೇನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅರೆಸ್ಟ್ ಮಾಡ್ತಾ ಇಲ್ಲರ, ಪೊಲೀಸರು ಮಾಡ್ತಿದ್ದಾರೆ. ಪೊಲೀಸರು ಯಾರು ಅದರೊಳಗೆ ಇನ್ವಾಲ್ವ್ ಆಡೋ ಗೊತ್ತಾದ್ರೆ ಮಾಡೇ ಮಾಡ್ತಾರೆ. ಬಾಗಲಕೋಟೆ ನಗರದ ಹೊಸ ಪ್ರವಾಸ ಮಂದಿರದಲ್ಲಿ ನೂತನ ಜಾನಪದ ಶೈಲಿಯ ನೀನ ನನ್ನಾಕಿ ಹಾಡಿನ ಪೋಸ್ಟರ್ಗಳನ್ನು ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಬಿಡುಗಡೆಗೊಳಿಸಿದರು. ಬಾಗಲಕೋಟೆಯ ಹಿರಿಯ ಪತ್ರಕರ್ತ ಸೋಮಶೇಖರ್ ಪೂಜಾರ್ ಅವರ ತಂಡ ನೂತನವಾಗಿ ನಿರ್ಮಿಸಿರುವಂಥ ನೀನ ನನ್ನಾಕಿ ಎನ್ನುವ ಜಾನಪದ ಶೈಲಿಯ ಹಾಡು ಯೂಟ್ಯೂಬ್ನಲ್ಲಿ ಈಗಾಗಲೇ ಬಿಡುಗಡೆಗೊಂಡಿದ್ದು ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದೆ. ಈ ಸಂದರ್ಭದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮಾತನಾಡಿ, ಪತ್ರಕರ್ತರ ಸೋಮಶೇಖರ್ ಅವರು ಗ್ರಾಮೀಣ ಭಾಗದ ಶೈಲಿಯನ್ನು ಇಟ್ಟುಕೊಂಡು ಹಾಡು ರಚಿಸಿ ನಿರ್ಮಿಸಿದ್ದಾರೆ. ಅವರ ಪ್ರಯತ್ನ ಯಶಸ್ವಿಯಾಗಲಿ, ಮುಂದೆಯೂ ಮತ್ತಷ್ಟು ಹಾಡುಗಳು ಬರಲಿ ಎಂದು ಶುಭ ಕೋರಿದರು. ನಿರ್ಮಿಸ್ತಾರೆ. ಇದು ಭಾಳ ಗ್ರಾಮೀಣ ಶೈಲಿ ಹೊಂದುವಂಥ ಒಂದು ಪದ್ಧತಿಯಲ್ಲಿ ಹಾಡನ್ನು ಜನರಿಗೋಸ್ಕರ ಮನೋರಂಜನೆಗೋಸ್ಕರ ಸಮರ್ಪಣೆ ಮಾಡಿದ್ದೇವೆ. ನೀ ನನ್ನ ಅಕ್ಕಿ ಎಂಬ ಹಾಡು ಅತ್ಯುತ್ತಮವಾಗಿ ವಿಶೇಷವಾಗಿ ಉತ್ತರ ಕನ್ನಡ ಜನಕ್ಕೆ ಅರ್ಪಿಸಿದ್ದಾರೆ. ಅದು ಯಶಸ್ವಿ ಆಗಲಿ, ಇನ್ನು ಮುಂದೆ ಕೂಡ ಇಂಥ ಹಲವಾರು ಹಾಡುಗಳನ್ನು ಮಾಡುವಂಥ ಶಕ್ತಿ ಈ ಹಾಡಿನ ಮೂಲಕ ಕೊಡಲಿ ಅಂತ ಅವರಲ್ಲಿ ಹಾರೈಸ್ತೇನೆ. ಓಕೆ. ಬಿಜೆಪಿ ಪಕ್ಷದ ನಗರ ಮಂಡಲ ಹಾಗೂ ಯುವ ಮೋರ್ಚಾ ವತಿಯಿಂದ ಬಾಗಲಕೋಟೆ ನಗರದ ಹೊಳೆ ಆಂಜನೇಯ ದೇವಸ್ಥಾನದ ಹತ್ತಿರ ದಿವಂಗತ ಅನಂತಕುಮಾರ್ ವೇದಿಕೆ ಮೇಲೆ ಶುಕ್ರವಾರ ಹಲಗೆ ಮಜಲಿನ ಸ್ಪರ್ಧೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭವನ್ನು ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ ಅವರು ಸಾಂಪ್ರದಾಯಿಕ ತುರಾಯಿ ಹಲಗೆ ಬಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದಲ್ಲೇ ಬಾಗಲಕೋಟೆಯ ಹೋಳಿ ಹಬ್ಬ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ. ನಗರದ ಸಾಂಸ್ಕೃತಿಕ ಲೋಕದ ಅಸ್ಮಿತೆವಾಗಿದ್ದು, ಐತಿಹಾಸಿಕ ಹೋಳಿ ಹಬ್ಬವನ್ನು ಎಲ್ಲರೂ ಶಾಂತಿ ಸಂಭ್ರಮದಿಂದ ಆಚರಣೆ ಮಾಡೋಣ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಅಶೋಕ್ ಲಿಂಬಾವಳಿ, ಮಹಾಬಳೇಶ್ ಗುಡುಗುಂಟೆ ಬಾಗಲಕೋಟೆಯ ಹೋಳಿ ಉತ್ಸವ ನಡೆದು ಬಂದ ದಾರಿಯ ಬಗ್ಗೆ ಮಹತ್ವವನ್ನು ಸಾರಿದರು. ಸಮಾರಂಭದ ಸಾನ್ನಿಧ್ಯವನ್ನು ಮೈಗೂರಿನ ಶಿವಾನಂದ ಮಠದ ಪೂಜ್ಯರಾದ ಗುರುಪ್ರಸಾದ್ ಮಹಾಸ್ವಾಮೀಜಿಗಳು ವಹಿಸಿದ್ದು, ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದರು. ಮಲಯಜ ಶೀತಲ ಸಸ್ಯಶ್ಯಾಮಾಯಿ ಪ್ರತಿಮಾ ಗಡಿ ಮಂದಿರೇ ಮಾತರಂ. ಎಲ್ಲರೂ ಕೂಡ ಈ ಐತಿಹಾಸಿಕ ಹೋಳಿ ಹಬ್ಬದಲ್ಲಿ ನಾವೆಲ್ಲ ಆಚರಣೆ ಮಾಡೋಣ. ಈಗ ಅದು ಏನಾಯ್ತು, ಗಂಡ್ಮಕ್ಳು ಊರು ಬಿಡೋದು ಅಂದರೆ ಹೆಣ್ಮಕ್ಳು ಹೆಚ್ಚು ಆಚರಣೆ ಮಾಡಕತ್ತಾರಂತೂ ಗಂಡ್ಮಕ್ಳು ಊರು ಬಿಡಕತ್ತಾರ. ಅದು ಒಂದು ಕಾರಣ. ಆ ದೃಷ್ಟಿಯೊಳಗೆ ಎಲ್ಲರೂ ಈ ಹೋಳಿ ಹಬ್ಬವನ್ನು ನಮ್ಮ ಏನು ಪದ್ಧತಿಯಂತೆ, ಬಾಗಲಕೋಟೆಯ ಪದ್ಧತಿಯಂತೆ ಆಚರಣೆ ಮಾಡಬೇಕು. ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು. ಶಾಂತ ರೀತಿಯಿಂದ ಈ ಹಬ್ಬದ ಆಚರಣೆ ನಡಿಬೇಕು. ಈ ಉತ್ತರ ಭಾರತದಲ್ಲಿ ನಾವು ನೋಡ್ತೀವಿ, ಒಣ ಬಣ್ಣವನ್ನು ಉಗ್ತಾರೆ ಅವರು. ನಾವು ದಿಲ್ಲಿಯಲ್ಲಿ ಮತ್ತು UPಯಲ್ಲಿ ಎಲ್ಲ ನೋಡಿದ್ದೀವಿ, ಒಣ ಬಣ್ಣ ಹಾಕ್ತಾರೆ.
ಕೆಲವು ಕಡೆ ಒಂದೊಂದು ಕಡೆ ಒಂದೊಂದು ಪದ್ಧತಿ. ಅದು ಅತಿ ಹೆಚ್ಚು ಇದು ಕಲ್ಕತ್ತಾ, ವೆಸ್ಟ್ ಬಂಗಾಳದಲ್ಲಿ ಹೋಳಿ ಹಬ್ಬದ ಆಚರಣೆ ನಡೀತದೆ. ದೇಶದ ವಿವಿಧ ಭಾಗಗಳಲ್ಲಿ ಕೂಡ ತಮ್ಮದೇ ಆದಂಥ ಒಂದು ಪದ್ಧತಿ ಪ್ರಕಾರ ಹೋಳಿ ಆಚರಣೆಯನ್ನು ನಾವು ಮಾಡ್ತೀವಿ. ಇದೊಂದು ಸೌಹಾರ್ದಯುತವಾದ ಬಣ್ಣ. ಜನಾಂಗಕ್ಕೆ ಇಲ್ಲಿವರೆಗೆ ನಾವು ಏನಾದರೂ ಅನ್ಯಾಯ ಮಾಡಿದೆ ನೋಡಿ. ನಮ್ಮ ಜನರು ಎಷ್ಟು ಅದ್ಭುತವಾದಂತ ಪ್ರೀತಿ ವಾತ್ಸಲ್ಯ ರೀ. ನಮ್ಮ ಜನಾಂಗ ಯಾವುದೇ ದೇಶದವ್ರು ಬಂದ್ರಂದ್ರ ಭಾರತೀಯರು ಇಲ್ಲಿವರೆಗೆ ಇತಿಹಾಸದ ನಮ್ಮ ನೀರು ಕೊಟ್ಟಂತ ಇತಿಹಾಸ ನಮಗಿಲ್ಲ. ಹಾಲು ಕುಡಿಸಿದಂತ ಅಮೃತ ಕುಡಿಸುವಂತ ಇತಿಹಾಸ ಎಲ್ಲೇನಿದ್ರ ಅದು ನನ್ನ ಭಾರತದ ಜನಾಂಗದ ಇತಿಹಾಸದ. ಎಂತ ಗ್ರಂಥಗಳನ್ನ. ಆದರೆ ಇವತ್ತು ಇಸ್ಲಾಂ ಏನ್ ಕೊಟ್ಟಿದೆ ನೋಡಿ, ಇಸ್ಲಾಂ ಏನ್ ಕೊಟ್ಟಿದೆ ನೋಡಿ. ಇವತ್ತೆಲ್ಲ ರಂಜಾನ್ ಆಚರಣೆ ಮಾಡ್ತೀವಿ, ಎಲ್ಲ ಏನು ಅವರು ಆಚರಣೆ, ದೇವರ ಆಚರಣೆ ಮಾಡ್ತೀವಿ. ರಂಜಾನ್ ಇದೆ, ದೇವರ ಆಚರಣೆ ಅವರು ಆಚರಣೆ ಮಾಡ್ತಾರೋ. ಆದ್ರೆ ಪ್ರಾರ್ಥನೆಯಲ್ಲಿ ಏನಿದೆ? ನಮ್ಮ ಪ್ರಾರ್ಥನೆಯಲ್ಲಿ ಏನಿದೆ? ಕಲಾಗ್ರಹ ವಸುತೆ ಲಕ್ಷ್ಮಿ, ಕಲ ಮಧ್ಯೆ ಸರಸ್ವತಿ. ಬೆಳಗ್ಗೆ ಎದ್ದು ನಾವು ಪ್ರಾರ್ಥನೆ ಮಾಡ್ತೀವಿ. ಇವರು ಅವರು ಪ್ರಾರ್ಥನೆ ಮಾಡಿ ಹೊರಗೆ ಬರೋ ಹೊತ್ತಿನಾಗ ಏನ್ ಮಾಡ್ತಾ ಇದ್ದಾರೆ? ಎಂತ ಗ್ರಂಥಗಳದಾವ? 4 ವೇದಗಳದಾವ, 18 ಪುರಾಣಗಳದಾವ, 108 ಉಪನಿಷತ್ತುಗಳದಾವ, 2 ಮಹಾಕಾವ್ಯಗಳದಾವ. ಎಂತ ಅದ್ಭುತವಾದಂತ ಗ್ರಂಥಗಳನ್ನು ಈ ದೇಶ ಕೊಟ್ರೆ ಇಸ್ಲಾಂ ಏನು ಕೊಡಕತ್ತಿದೆ ನೋಡ್ತಾ ಇರಿ. ಈ ದೇಶಕ್ಕೆ ಇಸ್ಲಾಂ ಏನ್ ಕೊಟ್ಟಿದೆ? ಗಜನಿ, ಗೋರಿ, ಬಾಬರ್, ತುಘಲಕ್, ಔರಂಗಜೇಬ್, ಆದಿಲ್ ಶಾಹಿ, ಟಿಪ್ಪು. ಈ ದೇಶದಲ್ಲಿರುವಂತ ಸಂಪತ್ತನ್ನು ಕೊಳ್ಳೆ ಹೊಡೆದ್ರು. ಈ ದೇಶದಲ್ಲಿ ಎಲ್ಲಾ ನಮ್ಮ ಶಾಲೆಗಳಲ್ಲಿ ಮಕ್ಕಳಲ್ಲಿ ಭಯಪಟ್ಟದ ಏನ ಬಾಬರ್ ವಾರಿ, ಗಜನಿ ವಾರಿ, ತುಘಲಕ್ ವಾರಿ, ಆದಿಲ್ ಶಾಹಿ ವಾರಿ, ಟಿಪ್ಪು ವಾರಿ ಇಂಥದೆಲ್ಲವನ್ನು ಕಲಿಸರು. ನಮ್ಮ ಗ್ರಂಥದಲ್ಲಿರುವಂತ ಶಾಸ್ತ್ರಗಳು ಬರಲೇ ಇಲ್ಲ. ಸೂರ್ಯನನ್ನು ಸಂಹಾರ ಮಾಡ್ತಾರಂತ ಎಂತ ಶಿವಪುರಾಣದಲ್ಲಿ ಅದ್ಭುತವಾದಂತ ಕಥೆಗಳದಾವ. ಈ ಹಬ್ಬದ ಬಗ್ಗೆ ಇತಿಹಾಸಗಳದಾವ. ಈ ಹಬ್ಬಗಳ ಇತಿಹಾಸವನ್ನ ಪುಸ್ತಕದಾಗ ಎಲ್ಲೂ ಬರಲಿಲ್ಲ. ಹೀಗಾಗಿ ಆ ಕಾಮದಹನ ತನ್ನ ಹೂವಾಣಗಳಿಂದ ಶಿವನನ್ನ ಕಣ್ಣು ತಿಳಿಸುವಂತ ಸಂದರ್ಭ ಬಂದಾಗ ಶಿವ ಕಣ್ಣು ತೆಗೆದ, ಕಾಮ ಸುಟ್ಟ ಬಿಟ್ಟ. ಕಾಮ ಸುಟ್ಟಾಗ ಅವಾಗ ತನ್ನ ಹೆಂಡತಿ ಶಿವನನ್ನ ಬೇಡ್ಕೊಂಡ್ಳು, ಇಲ್ಲ ನನ್ನ ಪತಿದೇವನನ್ನು ನೀವು ಸುಟ್ಟು ಬಿಟ್ಟಾಗ ನನ್ನ ಗತಿ ಹೆಂಗ ತಂದಾಗ ಅವಾಗ ಇತಿಹಾಸ ಪ್ರಾರಂಭವಾಗ್ತದ. ಮತ್ತೆ ಕಾಮನಿಗೆ ಮರುಜನ್ಮ ಬರ್ತದ. ಅವತ್ತು ಕಾಮ ದಹನ ಆದ್ರಿಂದ ನಮ್ಮ ದೇಶಕ್ಕೆ ಹೋಳಿ ಹಬ್ಬ ಪ್ರಾರಂಭವಾಗ್ತದ. ಏನವತ್ತು ಕಾಮದಹನ ವರ್ಷಕ್ಕೊಮ್ಮ ಕೆಟ್ಟದ್ದು ಏನಾದ್ರೂ ಮಾಡಿದ್ರ ಅವನ್ನೆಲ್ಲ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡೋದು. ಮತ್ತ ಹೊಸ ವರ್ಷ ಬರ್ತದ, ಹೊಸ ಚಿಗುರಿನೊಂದಿಗೆ ಬದುಕನ್ನು ಪ್ರಾರಂಭ ಮಾಡಲಿ ಭಾರತೀಯರ ತಿಳ್ಕೊಂಡ ಎಂತ ಒಳ್ಳೊಳ್ಳೆ ಹಬ್ಬಗಳದಾವ. ಏನ ರಂಗಪಂಚಮಿ, ಮಹಾರಾಷ್ಟ್ರದಲ್ಲಿ ಅದ್ಭುತವಾದಂತ ರಂಗಪಂಚಮಿ, ಬಣ್ಣಗಳನ್ನು ಎರಚಿ ಇಂಥ ಸಂಸ್ಕೃತಿಯನ್ನ ಇವತ್ತು ಅಮೆರಿಕ ಆಚರಣೆ ಮಾಡಕತ್ತಿದ. ಇಂಥ ಸಂಸ್ಕೃತಿಯನ್ನ ಪ್ರಸಕ್ತ ವರ್ಷದಲ್ಲಿ ಮುಂಗಾರು ಮಳೆಗಳಾದ ರೋಹಿಣಿ, ಆರಿದ್ರ, ಪುನರ್ವಸು, ಹಿಂಗಾರು ಮಳೆಗಳಲ್ಲಿ ಮಗಿ, ಹುಬ್ಬಿ, ಉತ್ತರಿ ಮಳೆಗಳು ಸಂಪೂರ್ಣ ಸುರಿಯಲಿವೆ ಎಂಬುದು ಮುರ್ನಾಳ ಶ್ರೀ ಮಳೆರಾಜೇಂದ್ರ ಮಠದ ವಾಣಿಯಾಗಿದೆ. ಈ ಭಾಗದ ಕೃಷಿಕರ ಮಠವೆಂದು ಖ್ಯಾತಿ ಪಡೆದಿರುವಂಥ ಮುರ್ನಾಳದ ಶ್ರೀ ಮಳೆರಾಜೇಂದ್ರ ಸ್ವಾಮೀಜಿ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಕಡುಬಿನ ಕಾಳಗ ಅಂದರೆ ಮಳೆ ಬೆಳೆ ಸೂಚನೆ ನೀಡುವ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಪ್ರಸಕ್ತ ವರ್ಷದಲ್ಲಿ ಮುಂಗಾರಿನಲ್ಲಿ ರೋಹಿಣಿ ಉತ್ತಮವಾಗಿದ್ದು, ಆರಿದ್ರ ಸಂಪೂರ್ಣ, ಪುನರ್ವಸು ಪುಷ್ಯ ಸಾಧಾರಣವಾಗಿ ಮಳೆ ಬೀಳಲಿವೆ. ಹಿಂಗಾರಿನಲ್ಲಿ ಮಗಿ ಉತ್ತಮ, ಉತ್ತರಿ ಸಂಪೂರ್ಣ, ಹುಬ್ಬಿ ಹಾಗೂ ಚಿತ್ತಿ ಮತ್ತು ಸ್ವಾತಿ ಸಾಧಾರಣವಾಗಿ ಮಳೆಗಳು ಸುರಿಯಲಿವೆ ಎಂಬುದು ಶ್ರೀಮಠದ ಸೂಚನೆಯಿಂದ ದೊರೆಯಿತು. ಈ ಬಗ್ಗೆ ಗುರುಲಿಂಗ ಮಹಾಸ್ವಾಮೀಜಿಗಳು ಮಹಾಪುರುಷ ಅವರು ಭಕ್ತರುಗಳಿಗೆ ಈ ಮಳೆ ಬೆಳೆ ಬಗ್ಗೆ ಸೂಚನೆ ನೀಡಿದರು. ಪ್ರತಿ ವರ್ಷದಂತೆ ಹೊಸ ಮುರ್ನಾಳದಲ್ಲಿ ಶ್ರೀ ಮಳೆರಾಜೇಂದ್ರ ಸ್ವಾಮೀಜಿ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯಲುವಂಥ ಈ ವಿಶೇಷ ಮಳೆ ಬೆಳೆ ಭವಿಷ್ಯವು ಎಲ್ಲರನ್ನೂ ಗಮನ ಸೆಳೆಯುವಂತೆ ಮಾಡುತ್ತದೆ. ಇಂಥ ಮಳೆ ಬೆಳೆ ಸೂಚನೆಯನ್ನು ಕೇಳಲಿಕ್ಕೆ ಸುತ್ತಮುತ್ತಲಿನ ಗ್ರಾಮಗಳ ರೈತಾಪಿ ವರ್ಗದ ಜನರು ಹಾಗೂ ಗ್ರಾಮಸ್ಥರು ಆಗಮಿಸಿ ಕುತೂಹಲದಿಂದ ಕಾಯ್ದು ನೋಡುತ್ತಾರೆ.
ಮಳೆ ಬೆಳೆ ಕುರಿತಂತೆ ಮಠದ ಸೂಚನೆ ಪಡೆದ ರೈತರು ಪ್ರಸಕ್ತ ವರ್ಷದ ಸಾಧಕ ಬಾಧಕಗಳ ಬಗ್ಗೆ ತಮ್ಮಲ್ಲೇ ವಿಚಾರ ವಿನಿಮಯ ಮಾಡಿಕೊಳ್ಳುತ್ತಾರೆ. ಕಡುಬಿನ ಕಾಳಗದ ಮುಂಚೆ ನಡೆದ ಮಳೆರಾಜೇಂದ್ರ ಸ್ವಾಮೀಜಿಗಳ ಮೂರ್ತಿ ಹೊತ್ತು ಪಲ್ಲಕ್ಕಿಯ ಮೆರವಣಿಗೆಯಲ್ಲಿ ಗ್ರಾಮದ ಸಾವಿರಾರು ಮಹಿಳೆಯರು ಆರತಿ ಹಾಗೂ ಪಂಚಬಿಂದಿಗೆಗಳೊಂದಿಗೆ ಪಾಲ್ಗೊಂಡಿದ್ದರು. ಗಂಗೆಯ ಪೂಜೆಗಾಗಿ ನಿರ್ಮಿಸಿರುವಂಥ ಹೊಂಡದವರೆಗೆ ಮೆರವಣಿಗೆಯಲ್ಲಿ ಸಾಗಿದ ಗ್ರಾಮಸ್ಥರು ಗಂಗೆಯ ಪೂಜೆ ಸಲ್ಲಿಸಿದ ಬಳಿಕ ಮಣ್ಣಿನ ಬಿಂದಿಗೆಗಳಲ್ಲಿ ಗಂಗೆಯನ್ನು ತುಂಬಿ ಮಳೆ ಸ್ವಾಮಿಗೆ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ನೆರವೇರಿಸಿ ಮುತ್ತೈದೆಯರಿಗೆ ಉಡಿ ತುಂಬುವ ನಂತರ ಪಂಚಬೆಂದಿಗೆಗೆ ಪೂಜೆ ಸಲ್ಲಿಸುತ್ತಾರೆ. ಮಹಾಮಂಗಳಾರತಿ ನಂತರ ಹೀಗೆ ತುಂಬಲ್ಪಟ್ಟ ಪ್ರತಿ ಮಣ್ಣಿನ ಬಿಂದಿಗೆ ಮೇಲೆ 2 ಮಳಿಗೆಗಳು ಹೆಸರನ್ನು ನಮೂದಿಸಲಾಗುತ್ತದೆ. ಪಂಚಬಿಂದಿಗೆ ಹೊತ್ತ ನಂತರ ಗಂಗಾ ಹೊಂಡದಿಂದ ಪುನಃ ಮೆರವಣಿಗೆಯಲ್ಲಿ ರಥೋತ್ಸವ ಇರುವ ಸ್ಥಳಕ್ಕೆ ಬರುತ್ತಾರೆ. ರಥೋತ್ಸವವನ್ನು ಪ್ರದಕ್ಷಿಣೆ ಹಾಕಿ ಪಂಚಬಿಂದಿಗೆಗೆ ಪೂಜೆ ಸಲ್ಲಿಸಿ ತರುವಾಯ ಮಳೆ ಬೆಳೆ ಸೂಚನೆ ನೀಡಲಾಗುತ್ತದೆ. ಮಳೆಗಳ ಹೆಸರನ್ನು ಹೊಂದಿರುವಂಥ ಬಿಂದಿಗೆಯ ಸೋರುವಿಕೆ ಆಧಾರ ಮೇಲೆ ಮಳೆ ಬೆಳೆ ಸೂಚನೆ ಹೊರಬೀಳುತ್ತದೆ. ಸೋರಿಕೆಯ ಪ್ರಮಾಣ ಮೇಲೆ ಯಾವ ಮಳೆ ಹೆಚ್ಚು ಸುರಿಯುತ್ತದೆ ಹಾಗೂ ಯಾವುದು ಕಡಿಮೆ ಆಗುತ್ತದೆ ಎಂಬುದನ್ನು ಮಾಹಿತಿ ನೀಡಲಾಗುತ್ತದೆ. ವಿಶಿಷ್ಟ ಪರಂಪರೆ ಹೊಂದಿರುವುದರಿಂದ ಮಳೆರಾಜೇಂದ್ರ ಮಠದ ಕಡುಬಿನ ಕಾಳಗಕ್ಕೆ ರೈತ ಸಮುದಾಯ ಕುತೂಹಲದಿಂದ ನೋಡುತ್ತದೆ. ರಾತ್ರಿ ಸಮಯದಲ್ಲಿ ನಡೆದ ಕಡುಬಿನ ಕಾಳಗದಲ್ಲಿ ಮಠಾಧೀಶರಾದ ಮುರುಲಿಂಗ ಸ್ವಾಮೀಜಿಗಳು ಹಾಗೂ ನವೀನ ಸ್ವಾಮೀಜಿ ಮಹಾಪುರುಷರು ಸಾನ್ನಿಧ್ಯ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಹರಕೆಗಾಗಿ ಈಡೇರಿಕೆಗಾಗಿ ಸಂಕಲ್ಪ ಮಾಡಿದ್ದ ಮಾತಾ ಭಗಿನಿಯರಿಗೆ ಉಡಿ ತುಂಬುವ ಕಾರ್ಯ ಜರುಗಿತು. ಜಾತ್ರೆಯ ಬಾಬುದಾರಿಗಳಿಗೆ ಶ್ರೀಗಳು ಶಾಲು ನೀಡಿ ಗೌರವಿಸಿ ಸನ್ಮಾನಿಸಿದರು. ಗ್ರಾಮದ ಹಿರಿಯರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದು ವಿಶೇಷ ಗಮನ ಸೆಳೆಯಿತು. ಇಂದಿನ ಆಧುನಿಕ ಯುಗದ ಮಾಹಿತಿ ತಂತ್ರಜ್ಞಾನದ ಭರಾಟೆಯ ಮಧ್ಯೆಯೂ ಇಂಥ ವಿಶೇಷ ಸಂಪ್ರದಾಯ ಆಚರಣೆ ನಡೆದುಕೊಂಡು ಬರುತ್ತಿರುವುದು ಆಕರ್ಷಣೆಯ ಕೇಂದ್ರವಾಗಿದೆ.
ಈ ಬಾರಿ ಉತ್ತಮ ಮಳೆಯಾಗಲಿದೆ ಎಂದು ಶ್ರೀಮಠದ ವಾಣಿಯಾಗಿದೆ. ಮುಂಗಾರಿನಲ್ಲಿ ರೋಹಿಣಿ ಉತ್ತಮ, ಆರಿದ್ರ ಸಂಪೂರ್ಣ, ಪುನರ್ವಸು ಪುಷ್ಯ ಸಾಧಾರಣ ಮಳೆಯಾಗಲಿದೆ. ಇನ್ನು ಹಿಂಗಾರಿನಲ್ಲಿ ಮಾಗಿ ಉತ್ತಮ, ಉಬ್ಬಿ ಸಾಧಾರಣ, ಉತ್ತರಿ ಸಂಪೂರ್ಣ, ಚಿತ್ತ ಸ್ವಾತಿ ಸಾಧಾರಣ ಮಳೆಯಾಗಲಿದೆ ಎಂದು ಶ್ರೀಮಠದ ವಾಣಿಯಾಗಿದೆ. ಸುಖಿನೋ ಭವಂತು, ಸಕಲ ಭಕ್ತರು ಸಮೃದ್ಧಿಯಿಂದ ಬಾಳಲಿ ಎಂದು